ಇನ್ನೊಬ್ಬವನ ಅವನ ಥರ್ಡ್ ಕ್ಲಾಸ್. ಜಾತಿಗಳ ಬಗ್ಗೆ ನೀನು ಮಾತಾಡ, ಆದ್ರ ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ ಅಷ್ಟು ದಮ್ ನಿನಗೆ ಎಲ್ಲಿಂದ ಬಂತು? ಯಾವ್ದ ಬಟ್ ಅಂತ ಅವ್ರ ಪರ್ಮನೆಂಟ್ ಗಂಡನೋ ಟೆಂಪರರಿ ಗಂಡ ಇರ್ತಾರ ಅಂತವೆಲ್ಲ ಮಾತಾಡ್ತೀಯಲ್ಲ. ಮೊದ್ಲ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ಅದನ್ನ ನೋಡ್ಕೆ. ಆಮೇಲೆ ನೀನು ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ, ನೀನು ಇನ್ನೊಬ್ಬರ ಹೆಂಡ್ರ ಬಗ್ಗೆ, ಇನ್ನೊಬ್ಬರ ಅಕ್ಕ ತಂಗಿಯರ ಬಗ್ಗೆ, ಇನ್ನೊಂದ್ ಜನಾಂಗದ ಬಗ್ಗೆ ಮಾತಾಡುವಂತೆ. ನಿಮ್ ಮನೇಲಿ ಮೊದ್ಲು ಸರಿ ಅದಾರ ನೋಡ್ಕ್ಯ. ಇನ್ನೊಬ್ಬರ ಬಗ್ಗೆ ನೀನೇನ್ ಮಾತಾಡ್ತೀಯ? ನಿನಗೆ ಯಾರ ಧೈರ್ಯ ಕೊಟ್ರ? ನಿನಗ ಅದನ್ನ ಅಧಿಕಾರ ಕೊಟ್ರ ಯಾರ? ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು ಮಾತಾಡಕ? ಹೆಣ್ಮಕ್ಳನ್ನ ಗೌರವಿಸ್ರಿ. ನಿನ್ನ ಹಡ್ದಕ್ಕೆ ಒಬ್ಬ ಹೆತ್ತ ತಾಯಿನ ಅನ್ನೋದನ್ನ ಮರಿಬೇಡ್ರಿ. ಇವತ್ತ ನಾಳೆ ಸಾಯಂತ ವಯಸ್ಸು ನಿನ್ನ ಬಾಯಾಗ ಬರೋ ಮಾತು ನೋಡಿದ್ರೆ ಪರ್ಮನೆಂಟ್ ಗಂಡನೋ ಅವ್ರಿಗೆ ಟೆಂಪರರಿ ಗಂಡನ ಅಂತೀಯಲ್ಲ. ನಿನ್ನ ಹೆಂಡ್ರಿಗೆ ಮತ್ತ ನಿಮ್ಮ ಅಕ್ಕ ತಂಗಿಯರಿಗೆ ಪರ್ಮನೆಂಟ್ ಗಂಡ ಅದನ್ನ ಮೊದ್ಲ ನೋಡ್ಕ. ಇನ್ನೊಬ್ರ ಹೆಂಡ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡುವಂತೆ. ಏನೋ ಸರ್ಕಾರ ಬಂದೈತಿ, ಎಲ್ಲ ಜನಾಂಗಕ್ಕ ಅವ್ರ ಧರ್ಮ ಏನೈತಿ ಅದನ್ನ ಪಾಲಿಸ್ಲಿ ಅಂತಂದ ಅವ್ರಿಗೆ ಪರ್ಮಿಷನ್ ಕೊಟ್ಟಾರ. ನಿಮ್ಗೇನ ಎಲ್ಲಾ ಕಡೆ ಮನುಷ್ಯನಿಕಾಯಿ ಇಟ್ಟಂಗ ಉರಿಯಾಕತೈತಿ? ಅದನ್ನ ಗೌರವಿಸ್ರಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಏನಾದ್ರೂ ನಿರ್ಧಾರ ತಗೊಂಡಿದ್ರ ಅದನ್ನ ಸಾವಿರ ಸಾರಿ ವಿಚಾರ ಮಾಡಿ ತಗೊಂಡಿರ್ತಾರ. ರಾಜ್ಯದ ಜನರ ಒಳಿತಿಗಾಗಿ ಅದನ್ನ ಮಾಡಿರ್ತಾರ ಹೊರತು ಕೆಟ್ಟದಕ್ಕೆ ಯಾವತ್ತೂ ಮಾಡೋದಿಲ್ಲ. ನಾನು ಹಣಿ ಮೇಲೆ ಕುಂಕುಮ ಹಚ್ತೇನೆ ಬಿಡ್ತೇನೆ, ಅದನ್ನ ನೀ ಏನ್ ಕೇಳ್ತಿದಿ? ಹಣಿ ಮೇಲೆ ಸಿಂದೂರು ಇಟ್ಕೊಂತೇನೆ ನಾನು. ಮೊದ್ಲಿನ ಹೆಂಡತಿ ಮೇಲೆ ಹಣಿ ಮೇಲೆ ಕುಂಕುಮ ನೋಡ್ಕೆ ಹೋಗು. ನನಗೇನು ಬುದ್ಧಿ ಹೇಳಕ್ ಬರ್ತಿ? ಮಾಡಕ್ ಕೆಲ್ಸ ಇರಲ್ಲ ಫಾಲ್ತು ನನ್ನ ಮಕ್ಳ. ಇಲ್ದೇ ಇವ್ರು ಕಾಮೆಂಟ್ ಹೊಡ್ಕೊಂಡ್ ಕುತ್ಕೊಂಡಿರಲ್ಲ. ನಾನ್ ಮಾತಾಡೋದು ಪ್ರತಿ ಒಂದನು ಪ್ರಶ್ನೆ ಕೂಡಾನು, ನಾನು ಹಾಕೋ ಪ್ರಶ್ನೆ ಆಗಿರ್ಬೋದು, ಮಾತಾಡೋ ಒಂದ್ ಮಾತಾಗಿರ್ಬೋದು, ಅವು ಸರಿಯಾಗೇ ಇರ್ತಾವ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಮೊದ್ಲ ನಿಲ್ಲಿಸ್ರಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಅದಾರ, ಇನ್ನೊಬ್ರು ಹೆಣ್ಮಕ್ಳಿಗೆ ಮುಸಲ್ಮಾನ್ದಾರ ಹೆಣ್ಮಕ್ಳಿಗೆ ಗಂಡುಗಳು ಪರ್ಮನೆಂಟ್ ಇರ್ತಾರ ಅಂತ ಮಾಡಿದಿರಾ ಅಂತೀರಿ. ನೀ ನೋಡಕ್ ಹೋಗಿದ್ದೆ ನೀನು? ಏನು ಮಾತಾಡ್ತೀಯ? ಹೆಣ್ಣು ಮಕ್ಳಂದ್ರೆ ಎಲ್ಲಾರು ಬಂದ್ರ ಹೆಣ್ಣನ್ನ ಗೌರವಿಸೋ ಮೊದ್ಲ ಮುಟ್ಟಾಳ. ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ನಿನ್ನ ಮಾನ ಮರವದೈತೆ ನಿನಗ. ಛೀ, ನಿನ್ನ ಬಾಯಿಗೆ ಮಣ್ಣು ಹಾಕ. ಸಂವಿಧಾನದಾಗ ಎಲ್ರಿಗೂ ಹಕ್ಕ ಐತಿ ಬದುಕದ. ಪಾಕಿಸ್ತಾನಕ್ಕೆ ಹೋಗ್ರಿ, ಅದಕ್ಕೆ ಹೋಗ್ರಿ, ಇದಕ್ಕೆ ಹೋಗ್ರಿ ಅಂತೀಯಲ್ಲ. ನೀನ್ ಪಾಕಿಸ್ತಾನದಿಂದ ಬಂದಿರ್ಬೇಕು, ಅವ್ರನ್ನೇನ್ ಕಳಿಸ್ತೀಯ? ಮುಸಲ್ಮಾನ್ದವ್ರ ಅಂತ ಹೇಳ್ತಿರ್ತೀಯಲ್ಲ ಮಾತುಗೊಮ್ಮೆ. ಮುಸಲ್ಮಾನ್ದವ್ರ ಕೊಡುಗೆ ಎಷ್ಟೈತಿ ನಮ್ಮ ಒಂದು ದೇಶಕ್ಕೆ ಅನ್ನೋದನ್ನ ಮೊದ್ಲ ತೆಗೆದು ನೋಡಿ. ಇಷ್ಟ್ರಾಗ ಓದ್ ನೋಡು. ಇತ್ತಿತ್ಲಾಗ ಜಗಳ ಮಾಡ್ತಿದ್ದೀರಲ್ಲ, ಸಣ್ಣ ಮಕ್ಳಿಗೆಲ್ಲ ಜಗಳ ಹಚ್ತಾ ಇದಿರಲ್ಲ, ನಾಚಿಕೆ ಬರೋದಿಲ್ವಾ ನಿಮ್ಗೆಲ್ಲ? ನಿಮಗ್ ಮಾಡ ಮರವದೈತೆ. ನೀವ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ರೈತರ ಕಷ್ಟದಾಗಿದ್ದಾಗ ಅವ್ರಿಗೆ ಬೆಂಬಲ ಕೊಡದನ್ ಇಲ್ರಿ. ಇದೇ ತರ ಜಗಳ ಮಾಡ್ಬೇಕು ನೋಡೋಣ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿರ್ತಾರಲ್ಲ, ಅವಾಗ ಒಬ್ಬರಾದ್ರೂ ಬರ್ತೀರಾ? ಸಿನಿಮಾ ಹೀರೋನು ಬರೋದಿಲ್ಲ. ಈಗ ಎಷ್ಟ ಮಕ್ಕಳಿಗೆಲ್ಲ ಕಲಿಸಿ ಈಗ ಈ ತರ ಜಗಳ ಮಾಡಕ್ ಹಚ್ಚಿರಲ್ಲ, ಹಂಗೆಲ್ಲ ಬರ್ಬೇಕು ನೋಡೋಣ. ರೈತರಿಗೆ ನ್ಯಾಯ ಕೊಡ್ರಿ ಅಂತಂದು, ಬಡವ್ರಿಗೆ ನ್ಯಾಯ ಕೊಡ್ರಿ ಅಂತ ಬರ್ಬೇಕು. ಅವಾಗ ಬಾಯ ಬರೋದಲ್ಲ ಯಾರ್ದು. ಈ ತರ ಜಗಳ ದೇಶ ಹಚ್ಚದನ್ನ, ದ್ವೇಷ ಇಟ್ಕೊಳ್ಳೋದನ್ನ, ಬೆಂಕಿ ಹಚ್ಚೋದನ್ನ ಮೊದ್ಲ ನಿಲ್ಲಿಸ್ರಿ. ಉದ್ಧಾರ ಆಗ್ತೀರಿ. ಈ ರೀತಿ ಜಗಳ ಹಚ್ಚಕತ್ತಿರ್ತಿರಲ್ಲ, ನಿಮ್ಮ ಮನಿ ಪ್ರಾಬ್ಲಮ್ ನಿಮ್ಗ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ. ಇನ್ನೊಬ್ರಿಗೆ ಮಾತಾಡ್ತಿರಲ್ಲ ನೀವು. ನಾಚಿಕೆ ಬರೋದಿಲ್ವಾ ನಿಮ್ಗೆ? ಇವ್ರ ಆ ಜನಾಂಗ ಇವ್ರ ಈ ಜನಾಂಗ ಅಂತಿರಲ್ಲ. ಮುಸಲ್ಮಾನ್ದವ್ರ ಬಗ್ಗೆ ಮಾತಾಡ್ಬೇಕಂದ್ರ ಅವ್ರ ಕೊಡುಗೆ ನಮ್ಮ ದೇಶಕ್ಕೆ ಎಷ್ಟೈತೆ ಅನ್ನೋದನ್ನ ಮೊದ್ಲ ತೆಗೆದ್ ನೋಡ್ರಿ, ಆಮೇಲೆ ಮಾತಾಡ್ರಿ. ಯಾವ್ದ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಂದ್ರ ಬಹಳ ಎಚ್ಚರಿಕೆಯಿಂದ ಮಾತಾಡ್ರಿ. ನಿಮ್ಮ ಅಕ್ಕ ತಂಗಿಗೆ ಎಷ್ಟು ಮಂದಿ ಗಂಡುಗಳು ಪರ್ಮನೆಂಟ್ ಅದಾರ ಮೊದ್ಲ ನೋಡ್ಕ್ಯಾರೋ. ಮುಟ್ಟಾಳ. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ? ಮಾತಾಡಕ್ ನಾಲ್ಗಿನೇ ಇರ್ಲ ನನಗ, ಹಂಗ್ ಕಟ್ ಮಾಡೋಗಿತಾರ. ಹುಷಾರಾಗಿರು. ಥೂ, ನೀನೊಬ್ಬ ಮನುಷ್ಯನ, ನೀನೊಬ್ಬ ಮಗಳ ತಂದೆನ ನೀನ? ನಾಚಿಕೆ ಬರೋದಿಲ್ಲ ನಿನಗ? ಅವ್ರ ಹಿಜಾಬ್ ಹಾಕ್ಯಂಬಂದ್ರ ನಿಮ್ಗೇನ್ ಪ್ರಾಬ್ಲಮ್ಮು? ಹಿಜಾಬ್ ಅಂದ್ರೆ ಏನ್ ಗೊತ್ತಾ? ಒಂದು ಹೆಣ್ಮಕ್ಳನ್ನ ರಕ್ಷಣೆ ಮಾಡಂತ ಒಂದು ರಕ್ಷಾ ಕವಚ ಅಂತ ಹೇಳ್ಬೋದು ನನ್ನ ಪ್ರಕಾರ. ಯಾವ್ದ ಒಬ್ಬ ಪರ ಪುರುಷರದಾಗಿರ್ಬೋದು, ಯಾರ್ದ ಆಗಿರ್ಬೋದು, ಅವರ ಒಂದು ನೆರಳು ಕೂಡ ಆ ಹೆಣ್ಮಕ್ಳ ಮೇಲೆ ಬೀಳೋದಿಲ್ಲ, ರಕ್ಷಣೆ ಮಾಡ್ತೈತೆ ಅಂತ ಹೇಳ್ಬೋದು. ಈಗ ನೀವು ಹಿಂದೂ ಸಂಪ್ರದಾಯದ ಪ್ರಕಾರ ಸೀತಾಮಾತೆ ತಲೆ ಮೇಲೆ ಹಿಂಗ ಸೆರಗ್ ಹಾಕ್ತಾರ. ಹೆಂಗೆ? ಹಿಂಗ ಸೆರಗ್ ಹಾಕ್ತಾರ. ನೀವು ಅದನ್ನ ಪಾಲಿಸ್ರಲ್ಲ. ಕೊಳ್ಳೆಗೆ ಯಾಕೆ ಕಟ್ಕೊಂಡು ಹೋಗ್ತೀರಿ ನೀವೆಲ್ಲ? ಕೊಳ್ಳೆಗೆ ಕಟ್ಕೊಂಡು ಇದು ಶಾಲ ಹಾಕ್ಯಂಡ್ ಹೋಗ್ತೀರಿ, ಹೋರಾಟ ಮಾಡಕ್ ಹೋಗ್ತೀರಿ. ಇಲ್ಲ ಯಾವ್ದಾರ ಪಕ್ಷಕ್ಕೆ ನೀವು ಬೆಂಬಲ ಕೊಡಕತ್ತೀರಿ. ಯಾಕೆ ಬೇಕು ಈ ವಯಸ್ಸಿನಾಗ? ನೀವ್ ಯಾಕ ಆ ಜಾತಿ ಈ ಜಾತಿ ಅವ್ರ ಅದನ್ನ ಹಾಕಿದ್ರಿ ಇವ್ರ ಇದನ್ನ ಹಾಕಿದ್ರಿ ಅಂತಂದು ನಿಮ್ಮ ಭವಿಷ್ಯಕ್ಕೆ ನೀವ್ ಯಾಕೆ ಕಲ್ಲಕ್ಕಂತೀರಿ? ಬಿಟ್ಟು ಬಿಡ್ಬೇಕು ಈ ಗಲಾಟೆ ಜಗಳ. ಈ ಜಾತಿ ಜಾತಿ ಇರೋದೊಂದ ಜಾತಿ, ಮನುಷ್ಯ ಜಾತಿ. ಅದಕ್ಕಷ್ಟ ಬೆಲೆ ಕೊಡ್ಬೇಕು. ಹಿಂದೂ ಮುಸ್ಲಿಂ ಇವ್ರು ಕ್ರಿಶ್ಚಿಯನು ಇದೆಲ್ಲ ಬೇಡ. ಗಲಾಟೆನ ಮಾಡಬಾರ್ದು. ನಾವು ಬಂದಿದ್ದೆ ಅದಕ್ಕ ಭೂಮಿ ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಸಾಯಕ. ಸತ್ತ ಮೇಲೆ 4 ಜನ ನೆನೆಸಿ ಹೇಳಂತ ಕೆಲಸ ಮಾಡ್ಬೇಕು. ಕಂಡರ್ ಮಾತು ಕೇಳಿ ಜಗಳ ಮಾಡೋದು ಈ ವಯಸ್ಸಿನಾಗ ವಿದ್ಯಾಭ್ಯಾಸದ ಕಡೆ ಗಮನ ಬಿಟ್ಟು ಬೇರೆ ಇಲ್ದೇ ಇರೋದೆಲ್ಲ ವಿಷಯ ಸಂಬಂಧ ತಲೆ ಯಾಕೆ ಕೆಡ್ಸ್ಕೊಂತೀರಿ?
ನಿಮ್ಗೆ ಎದಕ್ ಬೇಕು? ಇನ್ನು ಭವಿಷ್ಯ ಐತಿ ನಿಮ್ಗೆಲ್ಲ. ಎಷ್ಟು ಚಿಕ್ಕ ವಯಸ್ಸಿನಾಗ ಇಷ್ಟು ಜಗಳ ಮಾಡಿದ್ರೆ ಏನ್ ಸಾಧನೆ ಮಾಡ್ತೀರಿ ನೀವೆಲ್ಲ? ನನ್ನ ಕಡೆ ಉತ್ತರ ಇರೋದು ಇದೊಂದ. ಹಿಂದೂ ಸಂಪ್ರದಾಯ ಪ್ರಕಾರ ತಲೆ ಮೇಲೆ ನೀವು ಹಾಕ್ಯಂದ್ರ ಕುರಳ್ ಹಾಕ್ಯಂದಿರೋ ಶಾಲೆ ಏನೈತಿ, ಕೇಸರಿ ಶಾಲೆ, ಅದನ್ನ ತಲೆ ಮೇಲೆ ಹಾಕ್ಯಂಡ್ರ ಎಷ್ಟೋ ಗೌರವಿಸ್ತಾರ ನಮ್ಮನ್ನ ಅಂತ ನಾ ಹೇಳ್ಬಲ್ಲೆ. ಅಕ್ಕ ತಂಗಿ ಅಂದ್ರೆ ಅದನ್ನ ಬಿಟ್ಟು ನೀವು ಅವ್ರ ಹಿಜಾಬ್ ಹಾಕ್ಯಂಬಂದ್ರು ಇದು ಕರ್ನಾಟಕ, ಅವ್ರು ಪಾಕಿಸ್ತಾನಕ್ ಹೋಗ್ಲಿ ಅಂತಾರ. ಅವ್ರು ಕನ್ನಡಿಗರ, ಭಾರತ್ ಮಾತೆ ಮಕ್ಕಳ. ನೀವ್ ಹೆಂಗ್ ಹುಟ್ಟಿರೋ ನಿಮ್ಮದೆಷ್ಟು ಕೊಡುಗೆಗಳದಾವೋ ಹಂಗ ಮುಸಲ್ಮಾನ್ದರ್ದು ಕೊಡುಗೆಗಳು ಬಹಳಷ್ಟು ಅದಾವು. ಹಿಸ್ಟ್ರಿಯಲ್ಲಿ ತೆಗದ್ ನೋಡ್ರಿ ಗೊತ್ತಾಗ್ತೈತಿ. ಯಾರೋ ಬೇಡದೇ ಇರೋರೆಲ್ಲ ಏನೇನೋ ಹೇಳ್ಕೊಡ್ತಾರಂತಂದ ಅದನ್ನೆಲ್ಲ ಮಾತಾಡ್ತಿರಲ್ಲ. ಈ ವಯಸ್ಸಿನಾಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಓದಿ ಉದ್ಧಾರ ಆಗ್ರಿ. ನಿಮ್ ತರ ನಾವು ಗಲಾಟೆ ಮಾಡ್ಕೊಂಡ್ ಜಗಳ ಮಾಡ್ಕೊಂಡ್ ಕುತ್ಕೊಂಡಿದ್ರ ಓದ್ತಾನೆ ಇರ್ಲಿಲ್ಲ ನಾವು. ಅದನ್ನ ತಲೆ ಮ್ಯಾಗ ಶರಿಗಂತ ಅನ್ಕೊಂಡ್ ಹೊಚ್ಕೊಂಡ್ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ರಿ, ಒಳ್ಳೇದಾಗ್ತೈತಿ ನಿಮ್ಗ. ಯಾರ ಕಣ್ಣೆತ್ತಿ ನೋಡೋದಿಲ್ಲ, ಗೌರವಿಸ್ತಾರ ಇನ್ನೂ ಜಾಸ್ತಿ. ನೋಡಿ ಅಣ್ಣ ತಮ್ಮಂದ್ರೆ, ಈ ಪ್ರತಿ ಒಂದನ ಈ ರೀತಿ ಜಗಳ ಹಚ್ತಾರಲ್ಲ, ಇದು ನಮ್ಮ ರಾಜ್ಯಕ್ಕ, ನಮ್ಮ ಜನರಿಗೆ ಬಹಳ ಮನಸ್ಸಿಗೆ ಬಹಳ ನೋವು ಉಂಟು ಮಾಡ್ತೈತಿ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡೋದನ್ನ ಇವ್ರು ನಿಲ್ಲಿಸ್ತಾನೆ ಇಲ್ಲ. ಈ ತರ ಮಾತಾಡೋದು ಮೊದ್ಲು ನಿಲ್ಲಿಸ್ಬೇಕು. ಒಳ್ಳೇದಕ್ಕ ಜನರು ಒಂದು ಒಳ್ಳೆಗೋಸ್ಕರ ನಾವು ಏನ್ ಮಾಡ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಅದನ್ನ ಬಿಡ್ತಾವು, ಬ್ಯಾಡದೇ ಇರೋ ಕೆಲಸ ಎಲ್ಲ ಮಾಡ್ತಾವು. ನಾವು ನೇರವಾಗಿ ಮಾತಾಡ್ತೇವಿ. ನಮ್ನ ಇಷ್ಟಪಡೋರು ಪಡ್ತಾರ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಜಾಣ್ರಿಗೆ ನನ್ನ ಮಾತು ಅರ್ಥ ಆಗತಿ, ದಡ್ರಿಗೆ ನನ್ನ ಮಾತು ಹೊಟ್ಟಿ ಕಿಚ್ಚಿನವ್ರಿಗೆ ಅರ್ಥ ಆಗೋದಿಲ್ಲ. ಇರೋದನ್ನ ನೇರವಾಗಿ ಹೇಳ್ತೇನೆ. ನಾನು ಯಾರ ಪರನೇ ಇಲ್ಲ, ಯಾರು ಇರೋದನೇ ಇಲ್ಲ. ಜನರಿಗೋಸ್ಕರ, ಆದ್ರೆ ಹೆಣ್ಮಕ್ಳಿಗೋಸ್ಕರ. ಹೆಣ್ಣಿನ ಬಗ್ಗೆ ನೀವು ಕೇವಲವಾಗಿ ಯಾವ್ದ ಜನಾಂಗಕ್ಕಾತು ಬೇದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಮರವಾದಿ ಕೊಡದ ಕಲೀರಿ. ನಿನ್ನ ಹೆತ್ತ ತಾಯಿನ ಒಬ್ಬ ಹೆಣ್ಣು, ನಿನ್ನ ಮಗಳು ಹೆಣ್ಣು, ನಿನ್ನ ಅಕ್ಕನ ಹೆಣ್ಣು, ನಿನ್ನ ಹೆಂಡತಿನೂ ಕೂಡ ಹೆಣ್ಣು. ನಿನಗೊಂದು ಏನ ವಂಶ ಉದ್ಧಾರ ಮಾಡಕ ಹಡ್ದು ಕೊಡ್ಬೇಕಲ್ಲ, ಆಕಿನೂ ಒಬ್ಬ ಹೆಣ್ಣು ಅನ್ನೋದನ್ನ ಮರಿಯಕ್ಕೆ ಹೋಗ್ಬೇಡ. ಇನ್ನೊಬ್ರು ಹೆಂಡ್ರ ಬಗ್ಗೆ, ಮಕ್ಕಳ ಬಗ್ಗೆ ಮಾತಾಡ್ತೀಯಲ್ಲ, ಮೊದ್ಲು ನಿನ್ನ ಮನಿ ಸರಿ ಐತೆ ನೋಡ್ಕೊಂಡ್ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡ. ಗೊತ್ತಾಯ್ತಾ? ಅಂತಂದ್ರೆ ಇಂಥವ್ರಿಗೆ ಯಾವತ್ತು ಬೆಂಬಲ ಕೊಡಕ್ ಹೋಗ್ಬೇಡ್ರಿ. ನಮ್ಮ ರಾಜ್ಯ ಜನರಿಗೆ ಒಳಿತು ಆಗಂತ ಕೆಲಸ ಇದ್ರ ಖಂಡಿತ ನೀವು ಧ್ವನಿ ಎತ್ತಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ಯಾಡ್ದಿರೋ ಕೆಲಸನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ. ಒಳ್ಳೇದನ್ನ ಮಾಡ್ರಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಬಯಸಕ್ ಮಾತ್ರ ಹೋಗ್ಬೇಡ್ರಿ. ಅಷ್ಟ ನಾ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಈ ಜಾತಿ ಅದು, ಆ ಜಾತಿ ಈ ಜಾತಿ ಅನ್ನಕ್ ಹೋಗ್ಬೇಡ್ರಿ. ಇರೋದೊಂದ ಜಾತಿ, ಅದು ಮನುಷ್ಯ ಜಾತಿ. ಅದನ್ನ ಗೌರವಿಸ್ರಿ. ಅಷ್ಟ ನಾ ಹೇಳೋದು.